ಕೋಟಿ ವ್ಯಾಪಾರ ಮಾಡ್ತಿದೆ ಬಿಜೆಪಿಯಿಂದ ಅಂತ ಹೇಳಿ ಒಂದು ಆರೋಪ ಮಾಡಿದ್ರಿ. ಕೆಲವೊಂದು ಜನ ನಿಮ್ಮ ಮಾತು ಸುಳ್ಳು ನಿರೀಕ್ಷಿಸುವ ಸಿಎಂ ನಿಮ್ಮ ಮಾತನ್ನ ಪುನಃ ರಿಪೀಟ್ ಮಾಡಿದ್ರು ಸರ್. ಹುಡುಗಾಟ ಆಡೋಕ್ಕೆ ಇದೇನು ಬೊಂಬರಾಟನ, ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ CM ಮತ್ತೆ DCM ಕೂಡ ಮಾತಾಡಿದ್ರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರ್ಗೂ ಗೊತ್ತು, ಮಾತಾಡ್ಸಿರೋರ್ಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು? ಈ BJPಯವರು ಇದನ್ನ ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ಯಾವ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನ ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು MLA ಬಾಬುನಿಗೆ, ನಮ್ಮ ಚಿಕ್ಕಮಂಗ್ಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ? ಈಗೇನಾಗಿದೆ, ಬಿಜೆಪಿಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದ್ರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತುವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಸರಿಗೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನ್ ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ತರ ಏನ್ ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. ಸರ್, ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಸರ್, ಶಾಸಕ ಖರೀದಿ ನಡೀತಾರೆ, ಇಂತಿಂತ ಆಫರ್ ನಡೀತಾರೆ, ಎಷ್ಟು ಜನ ಶಾಸಕರಿಗೆ ಆಫರ್ ಕೊಟ್ಟಿದ್ರು ಸರ್? 50 ಜನ 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮ್ಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತಗೊಂಬಿಡಿ, ಬನ್ನಿ 50 ಜನ ಅಂತಾರೆ. ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನ್ ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ನನ್ನನ್ನು ಟಚ್ ಮಾಡಕ್ ಆಗಿಲ್ಲ. ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರ ಬರೋದೇ ಅಲ್ಲ. ಅವ್ರು ಏನ್ ಮಾತಾಡ್ಕೋತಾರೆ, ಅಯ್ಯೋ ಅವನ ಹತ್ರ ಹೋಗೋದ್ ಬೇಡ, ನಮ್ಮನ್ನೇ ಕೊಟ್ಬಿಡ್ತಾರೆ ಅನ್ನೋ ತರ ಮಾತಾಡ್ತಾರೆ. ನನ್ನ ಹತ್ರಕ್ಕೆ ಯಾರು ಬರಲ್ಲ. ಬಟ್ ನನ್ನ ಸಹೋದ್ಯೋಗಿಗಳಿಗೆ ಮೀಟ್ ಮಾಡಿರೋದು ಎಲ್ಲ ದಾಖಲೆ ನಮ್ಮ ಹತ್ರ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.